ಸ್ನೇಹಿತರೆ ನಮಸ್ತೆ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ದಿನಗಳು ಉರುಳುತ್ತಿದ್ದಂತೆ ದೇಶದಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದನ್ನು ನೀವೆಲ್ಲರೂ ಕೂಡ ಗಮನಿಸಿರಬಹುದು. ದೇಶದಲ್ಲಿ ಎಷ್ಟೇ ಕಟ್ಟುನಿಟ್ಟಿನ ಸಂಚಾರ ನಿಯಮಗಳು ಜಾರಿಗೆ ಬಂದರೂ ಕೂಡ ಅಪಘಾತಗಳ ಸಂಖ್ಯೆ ಕಡಿಮೆಯಾಗುತ್ತಿಲ್ಲ. ಈ ಕಾರಣಗಳಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಈಗ ಸ್ವಂತ ವಾಹನವನ್ನು ಹೊಂದಿರುವ ಎಲ್ಲರಿಗೂ ಕೂಡ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಸ್ವಂತ ಬೈಕ್ ಆಗಿರಬಹುದು, ಸ್ವಂತ ಕಾರ್ ಆಗಿರಬಹುದು, ಅಥವಾ ಇತರೆ ಯಾವುದೇ ವಾಹನ ಆಗಿರಬಹುದು. ಇನ್ನು ಮುಂದೆ ವಾಹನದಲ್ಲಿ ಈ ದಾಖಲೆಯನ್ನು ಇಟ್ಟುಕೊಳ್ಳುವುದು ಕಡ್ಡಾಯವಾಗಿದೆ. ಹಾಗಾದರೆ ಸ್ವಂತ ವಾಹನವನ್ನು ಹೊಂದಿರುವವರು ತಮ್ಮ ವಾಹನದಲ್ಲಿ ಯಾವ ದಾಖಲೆಯನ್ನು ಕಡ್ಡಾಯವಾಗಿ ಇಟ್ಟುಕೊಳ್ಳಬೇಕು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನು ಸ್ವಂತ ವಾಹನ ಹೊಂದಿರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮೊದಲನೇದಾಗಿ, ವಾಹನವನ್ನು ಹೊಂದಿರುವವರು ತಮ್ಮ ವಾಹನದಲ್ಲಿ ನೋಂದಣಿ ಪ್ರಮಾಣ ಪತ್ರವನ್ನು ಇಟ್ಟುಕೊಳ್ಳುವುದು ಅತಿ ಕಡ್ಡಾಯವಾಗಿದೆ. ಸ್ನೇಹಿತರೆ, ವಾಹನದ RC ಅಂದರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನು ವಾಹನದಲ್ಲಿ ಕಡ್ಡಾಯವಾಗಿ ಇಟ್ಟುಕೊಳ್ಳಬೇಕು. ಒಂದು ವೇಳೆ ವಾಹನದಲ್ಲಿ ನೋಂದಣಿ ಪ್ರಮಾಣ ಪತ್ರವನ್ನು ಇಟ್ಟುಕೊಳ್ಳದೇ ಇದ್ದರೆ ಅಂಥ ವಾಹನಕ್ಕೆ 5,000ದಿಂದ 25,000 ರೂಪಾಯಿವರೆಗೆ ದಂಡವನ್ನು ಹಾಕಲಾಗುತ್ತೆ. ಇನ್ನು ಎರಡನೇದಾಗಿ, ವಾಯು ಮಾಲಿನ್ಯ ಪ್ರಮಾಣ ಪತ್ರವನ್ನು ಇಟ್ಟುಕೊಳ್ಳುವುದು ಅತಿ ಕಡ್ಡಾಯವಾಗಿದೆ. ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ಉದ್ದೇಶದಿಂದ ನಿಮ್ಮ ವಾಹನದಲ್ಲಿ PUC ಪ್ರಮಾಣ ಪತ್ರವನ್ನು ಇಟ್ಟುಕೊಳ್ಳುವುದು ಅತಿ ಕಡ್ಡಾಯವಾಗಿದೆ. ಒಂದು ವೇಳೆ ವಾಹನದಲ್ಲಿ PUC ಪ್ರಮಾಣ ಪತ್ರ ಇಲ್ಲದೇ ಇದ್ದರೆ ಆ ವಾಹನಕ್ಕೆ 1,000ದಿಂದ 2,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಇನ್ನು ಮೂರನೇದಾಗಿ, ಡ್ರೈವಿಂಗ್ ಲೈಸೆನ್ಸ್. ವಾಹನವನ್ನು ಚಾಲನೆ ಮಾಡುವವರು ತಮ್ಮ ಕೈಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇಟ್ಟುಕೊಳ್ಳುವುದು ಕಡ್ಡಾಯವಾಗಿದೆ. ಒಂದು ವೇಳೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೇ ಇದ್ದರೆ ಅಂತಹ ವಾಹನಗಳಿಗೆ 5,000ದಿಂದ 25,000 ರೂಪಾಯಿವರೆಗೆ ದಂಡವನ್ನು ವಿಧಿಸಲಾಗುತ್ತೆ. ಇನ್ನು ನಾಲ್ಕನೇದಾಗಿ, ವಿಮಾ ಪ್ರಮಾಣ ಪತ್ರ ಅಂದರೆ ಇನ್ಶೂರೆನ್ಸ್. ಮೋಟಾರು ವಾಹನ ಕಾಯ್ದೆ 1988ರ ಅಡಿಯಲ್ಲಿ ಪ್ರತಿಯೊಂದು ವಾಹನಗಳು ಇನ್ಶೂರೆನ್ಸ್ ಪ್ರಮಾಣ ಪತ್ರವನ್ನು ಇಟ್ಟುಕೊಳ್ಳುವುದು ಅತಿ ಕಡ್ಡಾಯವಾಗಿದೆ. ನಿಮ್ಮ ವಾಹನಕ್ಕೆ ಇನ್ಶೂರೆನ್ಸ್ ಇಲ್ಲದೇ ಇದ್ದರೆ ನೀವು ಜೈಲು ಶಿಕ್ಷೆಯನ್ನು ಕೂಡ ಎದುರಿಸಬೇಕಾಗುತ್ತೆ. ವಾಹನಗಳಿಗೆ ಇನ್ಶೂರೆನ್ಸ್ ಇಲ್ಲದೇ ಇರುವುದು ಕಾನೂನು ಅಪರಾಧವಾಗಿದೆ. ಇನ್ನು ಐದನೇದಾಗಿ, ವಾಹನಗಳನ್ನು ಹೊಂದಿರುವವರು ತಮ್ಮ ವಾಹನಕ್ಕೆ ಫಿಟ್ನೆಸ್ ಪ್ರಮಾಣ ಪತ್ರವನ್ನು ಇಟ್ಟುಕೊಳ್ಳುವುದು ಅತಿ ಕಡ್ಡಾಯವಾಗಿದೆ. ಕೆಲವು ವಾಹನಗಳು ಸುರಕ್ಷಿತ ಮತ್ತು ರಸ್ತೆಯಲ್ಲಿ ಬಳಸಲು ಯೋಗ್ಯವಾಗಿದೆ ಅಂತ ಫಿಟ್ನೆಸ್ ಪ್ರಮಾಣ ಪತ್ರವನ್ನು ಇಟ್ಟುಕೊಳ್ಳಬೇಕು. ಕೆಲವು ವಾಹನಗಳು ರಸ್ತೆಯಲ್ಲಿ ಓಡಾಡಲು ಫಿಟ್ನೆಸ್ ಅನ್ನು ಹೊಂದಿರುವುದಿಲ್ಲ. ಈ ಕಾರಣಗಳಿಂದ ಪ್ರತಿಯೊಂದು ವಾಹನಗಳ ಮಾಲೀಕರು ತಮ್ಮ ವಾಹನಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಮಾಡಿಸಿಕೊಳ್ಳುವುದು ಅತಿ ಕಡ್ಡಾಯವಾಗಿದೆ. ಸ್ನೇಹಿತರೆ, ಈ ಎಲ್ಲ ದಾಖಲೆಗಳು ನಿಮ್ಮ ವಾಹನದಲ್ಲಿ ಇಲ್ಲದೇ ಇದ್ದರೆ ನೀವು 5,000ದಿಂದ 25,000 ರೂಪಾಯಿವರೆಗೆ ದಂಡವನ್ನು ಪಾವತಿ ಮಾಡಬೇಕಾಗುತ್ತೆ. ಈ ಮಾಹಿತಿಯನ್ನು ವಾಹನವನ್ನು ಹೊಂದಿರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.